Hello friends, welcome back to my channel Shruti Vlogs in Kannada. Friends, ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ. ಇವತ್ತು ಒಂದು ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನಪ್ಪ ಅಂತಂದ್ರೆ ಎಗ್ ಗ್ರೇವಿ ಅಂತ. ಇಲ್ಲಿ ನೋಡ್ತಾ ಇರ್ಬೋದು 4 ಎಗ್ ತೊಗೊಂಡಿದ್ದೀನಿ, ಈರುಳ್ಳಿ, ಟೊಮೆಟೊ ಮತ್ತು ಕೊಬ್ಬರಿ, ಟೊಮೆಟೊ ಮಿಕ್ಸಿಗೆ ಹಾಕಿಟ್ಟಿದ್ದೀನಿ. ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಪಾತ್ರೆ ಕಾದ ನಂತರ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಲೈಟ್ ಹೋದು ಹಾಗಾಗಿ ಕತ್ಲು ಕಾಣಿಸ್ತಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀನಿ. ಸೋಮಪ್ಪು ಇವಾಗ ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಬಿರಿಯಾನಿ ಮಸಾಲ ಇತ್ತು ಫ್ರೆಂಡ್ಸ್, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನನ್ನ ಮಗನ ಡಿಸ್ಟರ್ಬೆನ್ಸ್ ಇದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಖಾರನ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಒಂದ್ಸತ ಟ್ರೈ ಮಾಡಿ ಫ್ರೆಂಡ್ಸ್, ಇದು ಸಖತ್ತಾಗಿರುತ್ತೆ. ಪದೇ ಮಾಡ್ಕೊಂಡು ತಿಂತೀರಾ. ಇವಾಗ ನಾನು 5 ಮೊಟ್ಟೆ ತೊಗೊಂಡಿದ್ದೆ, 4 ಮೊಟ್ಟೆ ಕುದಿಸಿಟ್ಟಿನಿ. ಅದರೊಳಗೆ 1 ಮೊಟ್ಟೆ ನನ್ನ ಮಗ ತಿಂದುಬಿಟ್ಟಿದ್ದಾನೆ. ಇವಾಗ 3 ಮೊಟ್ಟೆ ಇದ್ದಾವೆ. 1 ಮೊಟ್ಟೆನ ನಾನು ಹಸಿ ಮೊಟ್ಟೆನ ಒಡೆದು ಹಾಕ್ತೀನಿ ಫ್ರೆಂಡ್ಸ್. ಹೀಗೆ ಮಾಡೋದ್ರಿಂದ ಗ್ರೇವಿ ಸಖತ್ತಾಗಿ ಬರುತ್ತೆ. ಒಂದ್ಸತ ನೀವು ಟ್ರೈ ಮಾಡಿ. ಇವಾಗ ನಾನು ಅದನ್ನು ಒಡೆದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನನ್ನ ಮಗ ಫೋನ್ ಹೋಗಿಬಿಟ್ಟಿದ್ದಾನೆ ಫ್ರೆಂಡ್ಸ್. ಬ್ಯಾಕ್ ಕ್ಯಾಮ್ರಾ ಏನೂ ಕಾಣಿಸ್ತಾ ಇಲ್ಲ. ಸೊ ಇವಾಗ ಫ್ರಂಟ್ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ಥರ ಕಾಣಿಸ್ತಾ ಇದೆ. ಇವಾಗ 3 ಮೊಟ್ಟೆ ತೊಗೊಂಡಿದ್ದೆ ಅಲ್ಲ ಫ್ರೆಂಡ್ಸ್, ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಖಾರ, ಉಪ್ಪು, ಅದೇನು ಎಗ್ ಹುರಿದು ಎಲ್ಲನೂ ಹತ್ತಬೇಕು ಮಸಾಲೆನ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ, ಬೇಕಂದರೆ ಇದು ಎಗ್ನ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಖಾರ ಹಾಕಿ ಸಪ್ರೇಟಾಗಿ ಹುರ್ಕೋಬೋದು ಫ್ರೆಂಡ್ಸ್. ಕುದಿಸಿದ ಎಗ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಕೊಬ್ಬರಿ, ಟೊಮೆಟೊ ಇಷ್ಟೇ ಮಿಕ್ಸಿಗೆ ಹಾಕಿದ್ದೆ, ಅದನ್ನು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಮಿಕ್ಸಿ ಜಾರ್ನಲ್ಲಿ ಕೊಬ್ಬರಿ ಎಲ್ಲ ಉಳಿದಿತ್ತು ಫ್ರೆಂಡ್ಸ್, ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಗ್ರೇವಿ ಅಂತ. ಸಿಂಪಲ್ಲಾಗಿ ನಾನು ಯಾವುದೇ ಥರ ಲವಂಗ, ಚಕ್ಕೆ, ಬಿರಿಯಾನಿ ಐಟಮ್ಸ್ ಏನೂ ಹಾಕಿಲ್ಲ. ಜಸ್ಟ್ ಬಿರಿಯಾನಿ ಪೌಡ್ರು, ಅದೊಂದು ಪೌಡ್ರ್ ಹಾಕಿನ ಅಷ್ಟೇ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಈ ಥರ ಬಂತು ಫೈನಲಿ, ಸಖತ್ತಾಗಿತ್ತು. ಇವಾಗ ಇದನ್ನು ಇಷ್ಟು ಸಾಕು ಫ್ರೆಂಡ್ಸ್ ನಮ್ಮ ಗ್ರೇವಿ. ಇವಾಗ ಇದನ್ನು ಆಫ್ ಮಾಡಿ ಕೊಡ್ತೀನಿ ನೀವು. ಗ್ಯಾಸ್ ಆಫ್ ಮಾಡಿ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಗ್ರೇವಿ ಬಂದಿದೆ. ಊಟ, ಮಜ್ಜಿಗೆ, ಎಗ್ ಗ್ರೇವಿ, ಚಪಾತಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಒಂದಿಗೆ.